ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗ್ಯಾಸ್ ಸಮಸ್ಯೆ ತಲೆದೋರಿರೋದು ಇವತ್ತು ರಾಜ್ಯ ಸರ್ಕಾರ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡ್ತಾ ಇದೆ. ರಾಜ್ಯದ ಆಹಾರ ಸಚಿವ KH ಮುನಿಯಪ್ಪ ಮೀಟಿಂಗ್ ಕರೆದಿದ್ದಾರೆ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳಾದಂಥ IOCL, HPCL ಮತ್ತು BPCL ಇದರ ಅಧಿಕಾರಿಗಳೊಂದಿಗೆ ಮುನಿಯಪ್ಪ ಅವರು ಸಭೆ ಮಾಡ್ತಾ ಇದ್ದಾರೆ. IOCL, HPCL ಮತ್ತು BPCL ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಡಿಸ್ಟ್ರಿಬ್ಯೂಟರ್ಸ್ಗೆ ಸಿಲಿಂಡರ್ ಒದಗಿಸೋದು HPCL, IOCL ಸೇರಿ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು. ಡಿಸ್ಟ್ರಿಬ್ಯೂಟರ್ ಕೈಗೆ ಸದ್ಯ ಸಿಲಿಂಡರ್ ಸಿಗ್ತಾ ಇಲ್ಲ. ಸಭೆ ಕರೆದಿದ್ದಾರೆ KH ಮುನಿಯಪ್ಪ. ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರವೊಂದನ್ನು ಬರೆದಿದ್ದಾರೆ ಕೇಂದ್ರದ ಪೆಟ್ರೋಲಿಯಂ ಸಚಿವರಿಗೆ. ಆ ಪತ್ರವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ನಿನ್ನೆನೇ ಹೇಳಿದ್ರು ರಾಜ್ಯದ ಸಂಸದರು ಮಾತನಾಡಲಿ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿರೋದು ಹರ್ದೀಪ್ ಸಿಂಗ್ ಪುರಿ ಅವರಿಗೆ, ಕೇಂದ್ರದ ಪೆಟ್ರೋಲಿಯಂ ಸಚಿವರಿಗೆ ಸಮಸ್ಯೆಯನ್ನು ಬಗೆಹರಿಸಿ ಅಂತ ವಿನಂತಿ ಮಾಡಿದ್ದಾರೆ. KH ಮುನಿಯಪ್ಪ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಸಭೆ ನಿಗದಿಯಾಗಿದೆ. ಈ ಸಮಸ್ಯೆ ಸೃಷ್ಟಿಯಾಗಿರೋದು ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರೋದು ಅದು ಕೃತಕ ಭಾವನ ಅಥವಾ ನಿಜವಾಗಿಯೂ ದೇಶದ ಬಳಕೆಗೆ ಬೇಕಾದಷ್ಟು ಗ್ಯಾಸ್ ಲಭ್ಯ ಇಲ್ವಾ, ಇದೆಲ್ಲದರ ಬಗ್ಗೆ ಗೊಂದಲಗಳಿದ್ದಾವೆ. ಇದರ ಬಗ್ಗೆ ಇವತ್ತು ಸಭೆಯನ್ನ KH ಮುನಿಯಪ್ಪ ಮಾಡೋದಕ್ಕಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಇವತ್ತು KH ಮುನಿಯಪ್ಪ ಅವರು ಸಭೆ ಮಾಡಿ ಏನು ಸೂಚನೆ ಕೊಡೋದಕ್ಕೆ ಸಾಧ್ಯ ಇದೆ ತೈಲ ಕಂಪನಿಗಳಿಗೆ? ರಕ್ಷತ್, ಈಗ ಒಂದು ಕನ್ಫ್ಯೂಷನ್ಸ್ ಇದೆ. ಇದು ಕೃತಕವಾಗಿ ಸೃಷ್ಟಿ ಮಾಡಿದಾರಾ ಅಥವಾ ಯುದ್ಧದ ಕಾರಣಕ್ಕಾಗಿ ಆಗ್ತಾ ಇದೆಯಾ ಅನ್ನುವಂಥ ಒಂದು ಗೊಂದಲಗಳು ಇದೆ. ಯುದ್ಧದ ಕಾರಣಕ್ಕೆ ಆಗ್ತಾ ಇರುವಂಥದ್ದು ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದನ್ನೇ ಲಾಭವಾಗಿ ಮಾಡಿಕೊಳ್ಳುವಂತಹ ಕೆಲ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಗಳಿರ್ಬೋದು ಅಥವಾ ಪೂರೈಕೆದಾರರಿರ್ಬೋದು, ಇದನ್ನು ಉಪಯೋಗಿಸ್ಕೊಂಡು ಬ್ಲಾಕ್ನಲ್ಲಿ ಮಾರಾಟ ಮಾಡಿ ಲಾಭ ಗಳಿಸುವಂಥ ಪ್ರಯತ್ನಕ್ಕೆ ಮುಂದಾಗ್ಬೋದು ಅನ್ನುವಂತಹ ಕಳವಳ ಕೂಡ ಸರ್ಕಾರಕ್ಕೆ ಇದೆ. ಆ ಕಾರಣಕ್ಕಾಗಿ ಇವತ್ತು ಆಹಾರ ಮತ್ತು ನಾಗರಿಕ ಪೂರೈಕೆಗಳ ಸಚಿವ KH ಮುನಿಯಪ್ಪ ಸಭೆ ಕರೆದಿದ್ದಾರೆ ಬೆಳಗ್ಗೆ 11 ಗಂಟೆಗೆ. ಎಷ್ಟು ದಾಸ್ತಾನು ಇದೆ ಮತ್ತು ಎಷ್ಟು ದಾಸ್ತಾನು ಅಂದರೆ ಎಷ್ಟು ಪೂರೈಕೆ ಆಗ್ತಾ ಇತ್ತು, ಎಷ್ಟು ಕಡಿತ ಆಗಿದೆ ಮತ್ತು ಗೃಹ ಬಳಕೆಯಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳೇನು, ವಾಣಿಜ್ಯ ಬಳಕೆಯಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸಗಳೇನು, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಪೂರೈಕೆದಾರರಿಂದಲೇ ಮಾಹಿತಿಯನ್ನು ಪಡೆದುಕೊಳ್ಳೋರಿದ್ದಾರೆ. ಒಂದಂತೂ ಭಾಳ ಸ್ಪಷ್ಟ, ಒಂದು ವೇಳೆ ವಾಣಿಜ್ಯ ಬಳಕೆಗೆ ಏನೇ ತೊಂದರೆ ಆಗಿದ್ರು ಅಥವಾ ಏನೇ ವ್ಯತ್ಯಾಸಗಳಾಗದೇ ಇದ್ರು ಆದರೂ ಕೂಡ ಅದೆಲ್ಲದಕ್ಕೂ ಯುದ್ಧದ ಕಾರಣ ಅನ್ನೋದು ಭಾಳ ಸ್ಪಷ್ಟ. ಆದರೆ ಗೃಹ ಬಳಕೆಗೆ ಯಾವುದೇ ರೀತಿ ತೊಂದರೆ ಆಗದೆ ಅಂತೆ ಸರ್ಕಾರ ನಿಗಾ ವಹಿಸಬೇಕಾಗಿರುವಂಥ ಜವಾಬ್ದಾರಿ ಕೂಡ ಇದೆ. ಈಗಾಗಲೇ ಒಂದಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಗೃಹ ಬಳಕೆಯ ಸಿಲಿಂಡರ್ಗಳ ಮೇಲೆ ಹೇರಲಾಗಿದೆ. ಅಂದರೆ ಯಾರು ಇವತ್ತು ಬುಕ್ ಮಾಡ್ತಾರೋ 25 ದಿನಗಳ ನಂತರ ಮತ್ತೊಂದು ಗ್ಯಾಸ್ಗೆ ಬುಕ್ಕಿಂಗ್ ಮಾಡಬೇಕಾದಂಥ ಒಂದು ಕಂಡೀಷನ್ಸ್ ಕೂಡ ಹಾಕಲಾಗಿದೆ. ಒಂದು ವೇಳೆ ಏನಾದರೂ ಅಕ್ರಮವಾಗಿ ದಾಸ್ತಾನು ಇಟ್ಕೊಂಡಿದ್ರೆ ಅಂಥವರನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಒಂದು ಸರ್ಕಾರದಿಂದ ಸಮಿತಿಯನ್ನು ಅಥವಾ ಅಧಿಕಾರಿಗಳನ್ನು ಕೂಡ ನೇಮಿಸ್ತಾರೆ. ಒಂದು ವೇಳೆ ಆ ರೀತಿ ಏನಾದರೂ ಪೂರೈಕೆದಾರರು, ಡಿಸ್ಟ್ರಿಬ್ಯೂಟರ್ಗಳು ಆ ರೀತಿಯಾದಂಥ ಕಳ್ಳಾಟವನ್ನೇನಾದರೂ ಮಾಡ್ತಾ ಇದ್ರೆ ಸರ್ಕಾರವೇ ಅದನ್ನು ಸುಪರ್ದಿಗೆ ತೆಗೆದುಕೊಂಡು ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಕೂಡ ಸರ್ಕಾರ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಸಚಿವ ಮುನಿಯಪ್ಪ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆಗಬಾರ್ದು, ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ನಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳಾಗಬಾರ್ದು. ಅದನ್ನು ಚಾಚು ತಪ್ಪದೆ ನಿರ್ವಹಿಸಬೇಕಾದಂಥ ಜವಾಬ್ದಾರಿ ಪೂರೈಕೆದಾರರ ಮೇಲಿದೆ ಮತ್ತು ಸರ್ಕಾರದ ಭಾಗವಾಗಿ ಅವರ ಕರ್ತವ್ಯ ಕೂಡ ಅಷ್ಟೇ ಇದೆ. ಆ ಹಿನ್ನೆಲೆಯಲ್ಲಿ ಮುನಿಯಪ್ಪ ಅವರು ಈ ಸಭೆ ಕರೆದಿರ್ತಕ್ಕಂಥದ್ದು. ಈಗ ಕೇಂದ್ರದಿಂದಲೇ ಬರದೇ ಇದ್ರೆ ಏನು ಮಾಡೋಕ್ಕಾಗಲ್ಲ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಂಡಿರುವಂತಹ ಸತ್ಯ. ಬಹುಶಃ ಅದರ ಕಡೆಗೆ ಹೆಚ್ಚು ಗಮನ ವಹಿಸೋದಕ್ಕಿಂತ, ಅಂದರೆ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳ ಬಗ್ಗೆ ಹೆಚ್ಚು ಗಮನ ವಹಿಸೋದಕ್ಕಿಂತ ಜನಸಾಮಾನ್ಯರಿಗೆ ತೊಂದರೆ ಆದರೆ ಮಾತ್ರ ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತವಾಗುತ್ತೆ. ಜನಸಮುದಾಯದಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ವಿಚಾರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಈ ಸರ್ಕಾರ ಕೂಡ ಏನು ಕ್ರಮ ತೆಗೆದುಕೊಳ್ಳಿಲ್ಲ ಅನ್ನುವಂಥ ಆಕ್ರೋಶಕ್ಕೆ ಗುರಿಯಾಗಬಾರ್ದು ಅನ್ನುವ ಕಾರಣಕ್ಕಾಗಿ ಮುನಿಯಪ್ಪ ಇವತ್ತು ಸಭೆ ಕರೆದಿದ್ದಾರೆ. ಹೆಚ್ಚು ಆದ್ಯತೆ ಸರ್ಕಾರದ್ದು ಗೃಹ ಬಳಕೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಪೂರೈಕೆದಾರರಿಗೆ ಒಂದಷ್ಟು ಸೂಚನೆಗಳನ್ನು ಕೊಡ್ತಾರೆ. ಆದ್ಯತೆಯ ಮೇರೆಗೆ ಜನರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ಳಿ ಅನ್ನುವಂಥದ್ದು. ಒಂದು ವೇಳೆ ಆ ರೀತಿ ಆಗ್ತಾ ಇದೆ ಅಥವಾ ಎಲ್ಲರೂ ಬ್ಲಾಕ್ ಮಾರ್ಕೆಟಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಆಫೀಸರ್ಸ್ಗಳನ್ನು ನೇಮಕ ಮಾಡಿ ಇದನ್ನು ಸುಪರ್ದಿ ಮಾಡೋದು ಅಥವಾ ಮೇಲ್ವಿಚಾರಣೆ ಮಾಡುವಂಥ ತೀರ್ಮಾನವನ್ನು ಕೂಡ ಸರ್ಕಾರ ತೆಗೆದುಕೊಳ್ಬೋದು. ಯಾಕಂದರೆ ಕೇಂದ್ರ ಸರ್ಕಾರ ಕೂಡ ಆ ರೀತಿಯಾದಂಥ ಒಂದು ಹೈ ಪವರ್ ಕಮಿಟಿಯನ್ನು ಮಾಡಿದೆ.
ರಾಜ್ಯ ಕೂಡ ಆ ರೀತಿಯಾದಂಥ ತೊಂದರೆಗಳಾಗದ ರೀತಿ ಒಂದು ಕಮಿಟಿ ಮಾಡಿ ಅವರ ಸುಪರ್ದಿಯಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ಸ್ಗಳನ್ನು ನೆರವೇರಿಸಬೇಕು ಅನ್ನುವಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಪೂರೈಕೆದಾರರಿಗಂತೂ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಗೃಹ ಬಳಕೆಯ ವ್ಯತ್ಯಾಸದಲ್ಲಿ ಆಗಬಾರ್ದು, ಯಾರಿಗೂ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡುವಂಥ ಸಲುವಾಗಿಯೂ ಕೂಡ ಈ ಸಭೆ ನಡೀತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.